ಕೇರಳದ ವಯನಾಡಿನ ದುರಂತದಲ್ಲಿ ಕನ್ನಡಿಗರನ್ನ ರಕ್ಷಣೆ ಮಾಡೋದು ಒಂದು ದೊಡ್ಡ ಹರಸಾಹಸ ಆಗ್ಬಿಟ್ಟಿದೆ. ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅಲ್ಲಿ ನಿಮ್ಗೆ ಗೊತ್ತು ಕನೆಕ್ಟಿವಿಟಿನೇ ಇಲ್ಲ. ಇಲ್ಲಿಂದ ಹೋಗಿ ಅಲ್ಲಿ ಕೆಲವು ಕನ್ನಡಿಗರನ್ನ ಏನ್ ಸಿಕ್ಕಾಕೊಂಡಿದ್ದಾರೆ ಅವ್ರನ್ನ ರಕ್ಷಣೆ ಮಾಡಿ ಕರ್ಕೊಂಡು ಬರೋದೇನೆ ಒಂದು ದೊಡ್ಡ ಹರಸಾಹಸ ಆಗ್ಬಿಟ್ಟಿದೆ. ಇನ್ನು ಮೃತ ದೇಹಗಳನ್ನ ಕರ್ನಾಟಕಕ್ಕೆ ತರೋದಂತೂ ಬಿಡಿ, ಅದು ಇನ್ನೂ ದೊಡ್ಡ ಸಾಹಸ. ಸ್ಥಳದಲ್ಲಿ ಹುಣಸೂರು ತಹಶೀಲ್ದಾರ್ ಮೊಕ್ಕಾಂ ಹೂಡಿದ್ದಾರೆ. ಚೂರಲ್ಮಲೆಯಲ್ಲಿ ಹೋಗಿ ತಹಶೀಲ್ದಾರ್ ಯದುಗಿರೀಶ್ ಅಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಾರೆ. ಏನ್ ಹೇಳಿದ್ರು ನೋಡೋಣ ಬನ್ನಿ. ಕೇರಳದ ವಯನಾಡು ಬಳಿ ಇರುವಂತಹ ಚೂರಲ್ಮಲ, ಮಂಡಕೈ ಮೂರು ಭಾಗದಲ್ಲಿ ಗುಡ್ಡ ಕುಸಿತ ಆಗಿತ್ತು. ಈಗ ನಾವೀಗ ಚೂರಲ್ಮಲ ಬಳಿ ಹೋಗ್ತಾ ಇದ್ದೀವಿ. ಈ ಜಾಗದಲ್ಲಿ ನಮಗೆ ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ತಹಶೀಲ್ದಾರ್ ಆಗಿರುವಂತಹ ಯದುಗಿರೀಶ್ ಅವರು ಈಗ ನಮ್ಮೊಂದಿಗಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಯದುಗಿರೀಶ್ ಅವರೇ, ನೀವು ಇಲ್ಲಿಗೆ ಬಂದು ಎಷ್ಟೊತ್ತಾಯ್ತು? ಈಗ ಬಂದಿರೋದಕ್ಕೆ ಕಾರಣ ಏನು? ಅಲ್ಲ, ಮಿಡ್ ನೈಟ್ 4 ಗಂಟೆಗೆ ಬಂದು ಮಾನ್ಯ ಮೈಸೂರು ಜಿಲ್ಲಾಧಿಕಾರಿಗಳ ಆದೇಶದಂತೆ ನಾವು ಒಟ್ಟು 7 ಫ್ರೀಜರ್ ಬಾಕ್ಸ್ನ ಮೈಸೂರು ಆಡಳಿತದ ಪರವಾಗಿ ಇವತ್ತು ಇಲ್ಲಿ ಏನು ಸಂತ್ರಸ್ತರೇನಿದ್ದಾರೆ ಅವರಿಗೆ ತಲುಪಿಸುವಂತ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಈಗ ಒಳಗಡೆ ಚೂರಲ್ಮಲ ಓಟ್ ಬಂದ್ರು ಸರ್. ಇದು ಮೃತಪಟ್ಟವರ ಕಥೆ. ಇನ್ನು ಬದುಕುಳಿದವರ ಕಥೆ ಇದೆ ಅಲ್ಲ. ಈ ಮೆಪ್ಪಾಡಿ ಇರಬಹುದು ಅಥವಾ ಚೂರನ್ಮಲ ಇರಬಹುದು, ಇಲ್ಲೆಲ್ಲ ಈ ನಿರಾಶ್ರಿತ ಕೇಂದ್ರಗಳಲ್ಲಿ ಬದುಕುಳಿದವರು ಪಾಪ ಅವ್ರ ಕುಟುಂಬಸ್ಥರನ್ನ ಕಳ್ಕೊಂಡ್ಬಿಟ್ಟಿರ್ತಾರೆ. ತಂದೆ ಇದ್ರೆ ತಾಯಿ ಇಲ್ಲ, ಅಣ್ಣ ಇದ್ರೆ ತಮ್ಮ ಇಲ್ಲ, ಹೀಗೆ ಅನೇಕ ಕುಟುಂಬಸ್ಥರನ್ನ ಆಲ್ರೆಡಿ ಕಳ್ಕೊಂಡ್ಬಿಟ್ಟಿರ್ತಾರೆ. ಮನೆ ಇಲ್ಲ, ಮಠ ಇಲ್ಲ, ಏನಿಲ್ಲ ಅವ್ರ ಹತ್ರ. ಆಶ್ರಯ ಅದೇ ಕಾಳಜಿ ಕೇಂದ್ರದಲ್ಲಿ. ಸೊ ಅದು ಹೇಗಿದೆ ಪರಿಸ್ಥಿತಿ, ಅಲ್ಲಿನ ಗ್ರೌಂಡ್ ರಿಪೋರ್ಟ್ ನಿಮಗಾಗಿ. ಇದು ನರಕವನ್ನ ನಾವೀಗ ನೋಡ್ತಾ ಇದ್ದೀವಿ. ಕೇರಳದ ಈ ದುರಂತ ಇದೆಯಲ್ಲ, ಈ ದುರಂತದಲ್ಲಿ ಬದುಕುಳಿದವರು ಅವರ ನರಕ ಯಾತನೆ ನಾವೀಗ ಕಣ್ಣಲ್ಲಿ ಕಾಣ್ತಾ ಇದ್ದೀವಿ. ನಾನಿರುವಂಥ ಜಾಗ ಮೆಪ್ಪಾಡಿಯ ಸೆಕೆಂಡರಿ ಹೈಯರ್ ಸ್ಕೂಲ್ನ ನಾನಿದ್ದೀನಿ. ಈ ಹೈಯರ್ ಸ್ಕೂಲ್ ಏನಿದೆಯಲ್ಲ, ಇದನ್ನು ನಿರಾಶ್ರಿತ ಗಂಜಿ ಕೇಂದ್ರವಾಗಿ ಮಾರ್ಪಾಡು ಮಾಡಿದ್ದಾರೆ. ಮುಂಡಕ್ಕೈ ಮತ್ತು ಈ ಚೂರನ್ಮಲ ಏನಿದೆ, ಚೂರನ್ಮಲದಲ್ಲಿ ಯಾರ್ಯಾರು ಸಂತ್ರಸ್ತರಿದ್ದಾರೆ, ತಮ್ಮ ಮನೆ ಮಠ, ತಮ್ಮವರು ಮನೆಯವರು ಎಲ್ಲರನ್ನ ಕಳೆದುಕೊಂಡ ಈ ನಿರಾಶ್ರಿತರನ್ನ ಈ ಸೆಕೆಂಡರಿ ಹೈಯರ್ ಸ್ಕೂಲ್ನಲ್ಲಿ ನೋಡಿ 2 ಫ್ಲೋರ್ ಇದೆ. ಈ ಒಂದು ಹೈಯರ್ ಸ್ಕೂಲ್ನಲ್ಲಿ ಅವರಿಗೆ ಆಶ್ರಯವನ್ನು ಕೊಡಲಾಗಿದೆ. ಅವರೆಲ್ಲರೂ ಕೂಡ ನಮ್ಮವ್ರನ್ನ ಕಳೆದುಕೊಂಡಿದ್ದಾರೆ. ಅಣ್ಣ ಇದ್ರೆ ತಮ್ಮ ಇಲ್ಲ, ತಮ್ಮ ಇದ್ರೆ ಅಣ್ಣ ಇಲ್ಲ, ಅಪ್ಪ ಅಮ್ಮ ತಂದೆ ತಾಯಿ ಎಲ್ಲರನ್ನ ಕಳೆದುಕೊಂಡು ರೋಧಿಸ್ತಾ ಇರೋದು ನೋಡಿ. ಇಲ್ಲೇ ಪಕ್ಕದಲ್ಲಿ ಮಾರ್ಚರಿ ಕೂಡ ಇದೆ. ಆ ಮಾರ್ಚರಿಗೆ ಹೋಗಿ ನಮ್ಮವರ ದೇಹ ಸಿಕ್ಕಿದ್ಯಾ ಅಂತ ಹೇಳಿ ಓಡಾಡ್ತಾ ಇದ್ದಾರೆ ನೋಡಿ. ಅವ್ರನ್ನ ಮಾತಾಡಿಸೋ ಪ್ರಯತ್ನವನ್ನು ಕೂಡ ಮಾಡ್ತೀನಿ ನಾನು. ಹಿಂಗಿದೆ ಇಲ್ಲಿನ ಪರಿಸ್ಥಿತಿ. ನಿರಾಶ್ರಿತರ ಒಂದು ಗಂಜಿ ಕೇಂದ್ರದಲ್ಲಿ ಪರಿಸ್ಥಿತಿ ಹಿಂಗಿದೆ. ಕ್ಯಾವ ಸರ್? ಮುಂಡಕೈ और ಮುಂಡಕೈ 23 മെമ്പർ പോയി കുടുംബത്തെ. ഒരു ജ്യേഷ്ഠന്റെ മോന് ഫാമിലി, സൺ ഫാമിലി, ജ്യേഷ്ഠൻ പേരക്കുട്ടി, മോന് ഫാമിലി ഒക്കെ പോയി. 2 വീട്ടിലാണ് താമസിച്ചത്. 2 വീടും പോയി. 1 മണിക്കാണ് സംഭവം. രാത്രി 1 മണിക്കാണ് സംഭവം. 1 മണി 12:30 ഞങ്ങളെ കൊണന്നു. ഭയങ്കര ശബ്ദം, ഭയങ്കര ഒച്ച, വീടിനൊക്കെ ജെർക്കിങ് വന്ന് ഞങ്ങൾ ഇറങ്ങി ഓടി. മദ്രസിൻ്റെ അടുത്ത് മദ്രസിൽ കയറി ഞങ്ങൾ നിന്നു. അതോടെ ഒരുപാട് സ്ഥലങ്ങൾ വീടിൻ്റെ അതിർത്തി വരെ കുറച്ച് പോയി കഴിഞ്ഞിരുന്നു. പിന്നെ അത് കഴിഞ്ഞ് 3 മണിക്കാണ് നെക്സ്റ്റ് വരുന്നത്, രണ്ടാമത്തെ. അത് അതിഭീകരമായത്. ഞങ്ങൾ നിന്ന മദ്രസിൻ്റെ കുറച്ച് താഴെ വരെയുള്ള ഭാഗം മുഴുവൻ ഓടി. ഞങ്ങൾ കുട്ടികളൊക്കെ എടുത്ത് ഓടി കാട്ടിൽ കയറിയതാണ്. കാട്ടിൽ കയറി അവിടുന്ന് നേരം പൊക്കോളം കാട്ടിൽ നിന്ന് അവിടുന്ന് പിന്നെ 3ാമത്തെ പൊട്ടും ವന്നു. അപ്പോൾ ഞങ്ങൾ അവിടുന്ന് വീണ്ടും താഴേക്ക് ഇറങ്ങി ಓಡಿ. ಭೀಕರ ದುರಂತ ಶ್ರೀಲಕ್ಷ್ಮಿ ನೋಡಿ. ಅವ್ರು ಹೇಳ್ತಾ ಇದ್ರೆ ಬಹಳ ನೋವಾಗುತ್ತೆ. ಕಣ್ಣೀರು ಹಾಕ್ತಾ ಇದ್ದಾರೆ. ಕೆಲವರು ಸೇಫ್ ಆಗಿದ್ದಾರೆ. ಅವ್ರನ್ನ ಈ ಗಂಜಿ ಕೇಂದ್ರದಲ್ಲಿ ಇಟ್ಟಿದ್ದಾರೆ. ಶ್ರೀಲಕ್ಷ್ಮಿ ನೋಡ್ಬೋದು ನೀವು ಇಲ್ಲಿ. ಈ ಗಂಜಿ ಕೇಂದ್ರದಲ್ಲಿ ಅವರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಹಲವು ಈ ಸಂಘ ಸಂಸ್ಥೆಗಳೇನಿದ್ದಾವೆ ಬಂದು ಇಲ್ಲಿ ಗಂಜಿ ಕೇಂದ್ರದಲ್ಲಿ ಯಾರಿದ್ದಾರೆ ಅವರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಇಲ್ಲಿರುವವರಿಗೆ ಊಟ ಉಪಚಾರದ ವ್ಯವಸ್ಥೆಯನ್ನು ಮಾಡಿದ್ದಾರೆ ನೋಡಿ. ಇವರೆಲ್ಲರೂ ಕೂಡ ರೆಸ್ಕ್ಯೂ ಆಗಿ ಬಂದವರು ಸೆಕೆಂಡರಿ ಹೈಯರ್ ಸ್ಕೂಲ್ನಲ್ಲಿದ್ದಾರೆ. ಅವರಿಗೆಲ್ಲ ವ್ಯವಸ್ಥೆ
ಮಾಡಿದ್ದಾರೆ. ಇವರ ಮನೆಯವರೆಲ್ಲ ಹೋಗಿದ್ದಾರೆ, ಇವ್ರ ಮನೆಯವರೆಲ್ಲರೂ ಕೂಡ ಮಿಸ್ಸಿಂಗ್ ಇದ್ದಾರೆ. ಆದರೆ ಬದುಕಿದಾರ ಸತ್ತಿದಾರ ಅನ್ನೋದ್ರ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ. ಸುಮಾರು 1,000ಕ್ಕೂ ಹೆಚ್ಚು ಜನ ಮಿಸ್ಸಿಂಗ್ ಇದ್ದಾರೆ. ಆಲ್ರೆಡಿ ಇಲ್ಲಿನ ಜನ ಹೇಳೋ ಪ್ರಕಾರ 500ಕ್ಕೂ ಹೆಚ್ಚು ಜನ ಡೆತ್ ಆಗಿರ್ಬೋದು ಅಂತೇಳಿ ಹೇಳ್ತಾ ಇದ್ದಾರೆ. ಸದ್ಯಕ್ಕಂತೂ ಒಂದು ರೀತಿಯಲ್ಲಿ ರಣಭೀಕರವಾಗಿದೆ ಪರಿಸ್ಥಿತಿ. ಶ್ರೀಲಕ್ಷ್ಮಿ, ಹಿಂದೆಂದೂ ಕಂಡು ಕೇಳರಿಯದ ದುರಂತ ಕೇರಳದಲ್ಲಿ ಸಂಭವಿಸಿದೆ. ಇದರ ನಡುವೆ ನಿಮ್ಮ ರಿಪಬ್ಲಿಕ್ ಕನ್ನಡ, ನನ್ನ ಸಹೋದ್ಯೋಗಿಗಳು ಅಲ್ಲಿ ಕೇರಳದಲ್ಲಿ ಹೋಗಿ ನಿಂತು ಆ ಬಿರುಮಳೆಯನ್ನು ಕೂಡ ಲೆಕ್ಕಿಸದೆ ಗ್ರೌಂಡ್ ಝೀರೋದಲ್ಲಿ ನಿಂತು ಆ ರಿಪೋರ್ಟ್ನ ನಿಮಗೆ ತರ್ತಾ ಇದ್ದಾರೆ. ಸೊ ಏನೇನು ನಡೀತಾ ಇದೆ ಅಲ್ಲಿನ ನೇರ ವರದಿ ನಿಮ್ಮ ಮುಂದೆ. ಈ ಅಜ್ಜಿಯನ್ನ ಚೇರ್ ಮೇಲೆ ಕೂತ್ಕೊಂಡು ಇಲ್ಲಿಂದ ಒಂದು ಬೇರೆ ಕಡೆಗೆ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸುವಂತ ಕೆಲಸಗಳ ಮಾಡಲಾಗ್ತಾ ಇದೆ. ಭೂಕುಸಿತಕ್ಕೆ ತತ್ತರಿಸಿದ ವಯನಾಡು. ರಿಪಬ್ಲಿಕ್ ಕನ್ನಡದಿಂದ ಗ್ರೌಂಡ್ ರಿಪೋರ್ಟ್. ದೇವರನಾಡು ಕೇರಳದಲ್ಲಿ ಸಂಭವಿಸಿದ ಭೂಕುಸಿತ ಮರಣ ಮೃದಂಗ ಬಾರಿಸ್ತಾ ಇದೆ. ರಣಭೀಕರ ಭೂಕುಸಿತದ ಜೊತೆಗೆ ನೆರೆ ಕಂಡು ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ. ಆದ್ರೆ ನಿಮ್ಮ ರಿಪಬ್ಲಿಕ್ ಕನ್ನಡದ ವರದಿಗಾರರು ಮಳೆ ನೆರೆಯನ್ನ ಲೆಕ್ಕಿಸದೆ ಭೂಕುಸಿತದ ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ. ಕ್ಷಣ ಕ್ಷಣದ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡುತ್ತಾ ಇದ್ದಾರೆ. ಗುಡ್ಡ ಕುಸಿದ ಜಾಗದಲ್ಲಿ ದಟ್ಟ ಮಂಜು ಆವರಿಸಿದ್ದು ಅವಶೇಷಗಳ ಅಡಿ ಸಿಲುಕಿದವರ ರಕ್ಷಣೆಗೆ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ. ಹೆಲಿಕಾಪ್ಟರ್ ಮೂಲಕ ರಕ್ಷಣಾ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ಈ ಕುರಿತು ವರದಿಯನ್ನ ಚೂರಲ್ಮಲನಿಂದ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ನೀಡಿದ್ದಾರೆ. ಕೇರಳದ ವಯನಾಡಲ್ಲಿ ಆದಂತಹ ಗುಡ್ಡ ಕುಸಿತಕ್ಕೆ ಸಂಬಂಧಪಟ್ಟಂತೆ ಈಗ ಹೆಲಿಕಾಪ್ಟರ್ ಮೂಲಕ ಒಂದು ಸರ್ಚಿಂಗ್ ಅನ್ನ ಮಾಡುವಂತ ಕೆಲಸ ಕೂಡ ಆಗ್ತಾ ಇರುವಂತ ದೃಶ್ಯವನ್ನು ನಾವಲ್ಲಿ ಗಮನಿಸ್ತಾ ಇದ್ದೀವಿ. ನೋಡಿ ಯಾವ ರೀತಿಯಾಗಿ ಇಲ್ಲಿ ಗುಡ್ಡ ಕುಸಿತ ಆಗಿ ಅದರ ಪ್ರದೇಶಕ್ಕೆ ಅದರ ಎಫೆಕ್ಟ್ ಚೋರುಮಲ ಏನಿದೆ ಆ ಚೋರುಮಲಗೆ ಹೋಗುವಂತ ಆ ಒಂದು ಮಾರ್ಗದಲ್ಲಿ ಕಂಪ್ಲೀಟ್ ಆಗಿ ಗುಡ್ಡ ಕುಸಿತ ಆಗಿ ಬಂದಿರುವಂತ ದೃಶ್ಯವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಇನ್ನು ಕೇರಳದಲ್ಲಿರುವ ಕನ್ನಡಿಗರನ್ನ ರಿಪಬ್ಲಿಕ್ ಕನ್ನಡ ಪ್ರತಿನಿಧಿ ರಂಜಿತ್ ಮಾತನಾಡಿಸಿದ್ದಾರೆ. ಅವರು ಹೇಳಿದ್ದು ಹೀಗೆ: ಸ್ಟೇಟ್ ನಲ್ಲಿ ಕೆಲಸ ಮಾಡುವಂತ ಕೆಲಸಗಾರರೇ ಚೋರನ್ಮಲೆಯಲ್ಲಿ ಇರೋದು ಅವರೇ ಜಾಸ್ತಿ ಇರೋದು. ಅವ್ರ ಪಾಡಿ ಅಂತ ಹೇಳ್ತಾರೆ, ಅದನ್ನ ಅಲ್ಲೇ ಇರೋದು ಜಾಸ್ತಿ ಅವರು. ಈ ರಾತ್ರಿ ಸಮಯದಲ್ಲಿ ಮಳೆ ಬಂದಿದ್ದರಿಂದ ಈ ಸ್ಕೂಲಲ್ಲಿ ಮತ್ತು ಪಕ್ಕದಲ್ಲಿ ದೇವಸ್ಥಾನದಲ್ಲಿ ಇದ್ದವರು ಎಲ್ಲರೂ ರಾತ್ರಿ ನಿರಾಶ್ರಿತರು ಅಲ್ಲಿದ್ರು, ಅಲ್ಲಿಂದ ಕೊಚ್ಕೊಂಡು ಹೋಗಿದ್ದಾರೆ. ಎಲ್ಲ ಕೊಚ್ಕೊಂಡು ಹೊಳೆಯಲ್ಲಿ ಹೋಗ್ಬಿಟ್ರು. ಸುಮಾರು ಜನ ಮಣ್ಣಿನ ಅಡಿಯಲ್ಲಿ ಸಿಹಾಕೊಂಡಿದ್ದಾರೆ. ಇತ್ತ ಚೂರಲ್ಮಲನಿಂದ ನಿಮ್ಮ ರಿಪಬ್ಲಿಕ್ ಕನ್ನಡದ ಪ್ರತಿನಿಧಿ ವಿನೋದ್ ಕೂಡ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ. ಭೂಕುಸಿತಕ್ಕೆ ಇಲ್ಲಿ ನಿರ್ಮಾಣವಾದ ರೆಸಾರ್ಟ್ಗಳು ಕಾರಣ ಅನ್ನೋ ಆರೋಪವನ್ನ ಸ್ಥಳೀಯರು ಮಾಡ್ತಿದ್ದಾರೆ. ಈ ಒಂದು ಲ್ಯಾಂಡ್ ಸ್ಲೈಡ್ ಆಗುವಂತ ಆಗೋದಕ್ಕೆ ಇಲ್ಲಿ ಅಂದ್ರೆ ಬೆಟ್ಟ ಗುಡ್ಡದ ಮಧ್ಯೆ ಇರುವಂತಹ ರೆಸಾರ್ಟ್ಗಳೇ ಕಾರಣ ಅನ್ನುವಂಥದ್ದು ಈಗ ಸಾಕಷ್ಟು ಚರ್ಚೆಗೆ ಕೂಡ ಕಾರಣ ಆಗ್ತಾ ಇರುವಂತಹ ವಿಚಾರ. ಒಟ್ಟಾರೆ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗಿದ್ದು. ಕ್ಷಣ ಕ್ಷಣದ ರಿಪೋರ್ಟ್ ಅನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ನೀಡ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.